ವೆಸ್ಟರ್ನ್ ಘಾಟ್ಸ್. ಓಕೆ, ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಸುಮ್ಮನೆ ಪಶ್ಚಿಮ ಘಟ್ಟಗಳ ಬಗ್ಗೆ ಒಂದು ಬ್ರೀಫ್ ಮಾಡ್ಬಿಡೋದು. ವೆಸ್ಟರ್ನ್ ಘಾಟ್ಸ್ ಇದು ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಆಯಿತಾ? ವೆಸ್ಟರ್ನ್ ಘಾಟ್ಸ್ 1600 ಕಿಲೋಮೀಟರ್ ಮೌಂಟೇನ್ ರೇಂಜ್ ಇದು. 1600 ಕಿಲೋಮೀಟರ್ ಪರ್ವತ ಶ್ರೇಣಿಗಳು ಇದರ ಉದ್ದ. ಕಂಪ್ಲೀಟ್ ಮೌಂಟೇನ್ ರೇಂಜಸ್. ಓಕೆ, ಹಾದು ಹೋಗುವಂಥ ರಾಜ್ಯಗಳ ಸಂಖ್ಯೆ 6: ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಓಕೆ, ಸೊ ಕೇರಳ ಮತ್ತು ತಮಿಳುನಾಡು ಒಂದು ಸ್ಮಾಲ್ ಪೋರ್ಷನ್ ಬರುತ್ತೆ ಅಷ್ಟೇ. ಓಕೆ, ಈ ಊಟಿ ಭಾಗ ಇದೆಯಲ್ಲ, ಇದು ಇಷ್ಟು ಮಾತ್ರ, ಇದು ಮಾತ್ರ ತಮಿಳುನಾಡು. ಎಷ್ಟು ತಮಿಳುನಾಡು, ಇದೊಂದು ಪೋರ್ಷನ್ ಅಷ್ಟು. ಮಿಕ್ಕಿದೆ ತಮಿಳುನಾಡು ಇನ್ನು ಜಾಸ್ತಿ ಬರಲ್ಲ. ಸೊ ಹಾದು ಹೋಗುವಂಥ ರಾಜ್ಯಗಳ ಸಂಖ್ಯೆ 6. ಏನೊಂದು ಕ್ವಶನ್, ಫ್ಯಾಕ್ಟ್ಸ್ ಏನಪ್ಪ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನೋಡಿ. ಇದು ಪಶ್ಚಿಮ ದಿಕ್ಕಿಗೆ. ಓಕೆ, ಒಂದಷ್ಟು ಫ್ಯಾಕ್ಟ್ಸ್ ಹೇಳ್ತೀನಿ ನೋಡಿ. ಎನ್ವಿರಾನ್ಮೆಂಟ್ ಆಗಿರೋರಿಗೆ ಗೊತ್ತಿರುತ್ತೆ. ವೆಸ್ಟರ್ನ್ ಘಾಟ್ಸ್ನ ಪಶ್ಚಿಮ ದಿಕ್ಕಿಗೆ ಇಲ್ಲಿ ವೆಸ್ಟರ್ನ್ ಕೋಸ್ಟ್ ಇದೆ, ಪಶ್ಚಿಮ ಕರಾವಳಿ. ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಪಶ್ಚಿಮ ಘಟ್ಟಗಳ ಭಾಗವಾಗಿ ಹಾದು ಹೋಗುವಂಥ ಪರ್ವತ ಶ್ರೇಣಿಗಳ ಹೆಸರೇನು? ಸಹ್ಯಾದ್ರಿ ಪರ್ವತ ಶ್ರೇಣಿಗಳು, ಸಹ್ಯಾದ್ರಿ ಮೌಂಟೇನ್ ರೇಂಜಸ್. ರೈಟ್. ಈ ವೆಸ್ಟರ್ನ್ ಘಾಟ್ಸಿಗೆ ಒಂದು ಟೈಟಲ್ ಕೊಟ್ಟಿದ್ದಾರೆ. ಟೈಟಲ್ ಏನಂತ? ಗ್ರೇಟ್ ಎಸ್ಕಾರ್ಪ್ಮೆಂಟ್ ಆಫ್ ಇಂಡಿಯಾ, ಭಾರತದ ಅತಿ ದೊಡ್ಡ ಇಳಿಜಾರು ಅಂತ. ದ ಗ್ರೇಟ್ ಎಸ್ಕಾರ್ಪ್ಮೆಂಟ್ ಆಫ್ ಇಂಡಿಯಾ, ಭಾರತದ ಅತಿ ದೊಡ್ಡ ಇಳಿಜಾರು. ಅಲ್ಲಿಂದ ಇಲ್ಲಿವರೆಗೆ ಓಕೆ, ಟೋಟಲ್ಲು 13 ನ್ಯಾಷನಲ್ ಪಾರ್ಕು, 2 ಬಯೋಸ್ಪಿಯರ್ ರಿಸರ್ವ್ ಇದೆ. 13 ನ್ಯಾಷನಲ್ ಪಾರ್ಕು, 2 ಬಯೋಸ್ಪಿಯರ್. 2 ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂದರೆ, ಒಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವು, ಇನ್ನೊಂದು ಅಗಸ್ತ್ಯ ಮಲೈ. ವಿ ಸಿ 2 ಬಯೋಸ್ಪಿಯರ್ ರಿಸರ್ವ್ಸ್. ಒನ್ ಈಸ್ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್, ಒನ್ ಈಸ್ ಅಗಸ್ತ್ಯ ಮಲೈ ಬಯೋಸ್ಪಿಯರ್ ರಿಸರ್ವ್. ಮತ್ತು ಪಶ್ಚಿಮ ಘಟ್ಟಗಳು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು, ಮತ್ತು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೂಡ ಹೌದು. ವಿಶ್ವ ಪರಂಪರೆಯ ತಾಣವೂ ಹೌದು, ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಕೂಡ ಹೌದು. ಮತ್ತು 2 ಬಯೋಸ್ಪಿಯರ್ ರಿಸರ್ವ್ಗಳನ್ನು ಕೂಡ ಒಳಗೊಂಡಿದೆ. ಓಕೆ ಸರ್, ಮಜಾ ಏನು ಅಂತಂದರೆ ವೆಸ್ಟರ್ನ್ ಘಾಟ್ಸ್ತು ನೋಡಿ, ಯಾವಾಗಲೂ ನಾನು ಮಾತಾಡ್ತಿರ್ತೀನಿ. ಇಟ್ ಈಸ್ ರಿಚ್ ಇನ್ ಎಂಡಮಿಕ್ ಸ್ಪೀಷಸ್, ಅಂದರೆ ಸ್ಥಳೀಯ ಪ್ರಭೇದಗಳ ಶ್ರೀಮಂತಿಕೆ ಜಾಸ್ತಿ ಇದೆ ಅಂತ. ಓಕೆ, ಸ್ಥಳೀಯ ಪ್ರಭೇದಗಳು ಅಂತಂದ್ರೆ ಅಲ್ಲಿ ಬಿಟ್ಟು ಪ್ರಪಂಚದ ಇನ್ಯಾವ ಭಾಗದಲ್ಲೂ ಕಂಡುಬರಬಾರ್ದು. ಫಾರ್ ಎಕ್ಸಾಂಪಲ್, ಈಗ ನೀವು ಇದರಲ್ಲಿ ನಾನು ಯಾವಾಗಲೂ ಫೇಮಸ್ ಎಕ್ಸಾಂಪಲ್ ಕೊಡೋದು, ವೆಸ್ಟರ್ನ್ ಘಾಟ್ಸಲ್ಲಿ ಲಯನ್ ಟೇಲ್ಡ್ ಮಕಾಕ್ ಇದೆ. ಓಕೆ ನೋಡಿ, ಇದು ಈ ಕೋತಿ ಇದೆಯಲ್ಲ, ಓಕೆ ಈ ಕೋತಿ ಇದೆಯಲ್ಲ ಸರ್, ಇದು ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಪ್ರಪಂಚದ ಯಾವ ಭಾಗದಲ್ಲೂ ಕಂಡುಬರಲ್ಲ. ಸಚ್ ಸ್ಪೀಷೀಸ್ ಆರ್ ಕಾಲ್ಡ್ ಎಸ್ ಎಂಡಮಿಕ್ ಸ್ಪೀಷೀಸ್. ಮಜಾ ಏನು ಅಂತಂದರೆ ಸರ್, ವೆಸ್ಟರ್ನ್ ಘಾಟ್ಸ್ದು ಎಂಡಮಿಸಮ್ ಎಷ್ಟು ರಿಚ್ ಇದೆ ಅಂತಂದರೆ, ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ 66% ಸರೀಸೃಪಗಳು ಮತ್ತು 72% ಉಭಯವಾಸಿಗಳು ಪ್ರಪಂಚದ ಯಾವ ಭಾಗದಲ್ಲೂ ಇಲ್ಲ. 66% of the reptiles and 72% of the amphibians which are found in Western Ghats are found nowhere on earth. ಆಯಿತಾ? ಹಾಗಾದರೆ ಸರ್, ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೋಸ್ಕರ ಭಾರತ ಸರ್ಕಾರ ರಚಿಸಿರುವಂಥ ಸಮಿತಿಗಳು ಯಾವ್ಯಾವು? ಮಾಧವ್ ಗಾಡ್ಗಿಲ್ ಕಮಿಟಿ 2010, ಕಸ್ತೂರಿ ರಂಗನ್ ಕಮಿಟಿ 2011, ಸಂಜಯ್ ಕುಮಾರ್ ಕಮಿಟಿ 2022. These are the committees related to Western Ghats. Okay, so ಮಾಧವ್ ಗಾಡ್ಗಿಲ್ ಕಮಿಟಿ, ಕಸ್ತೂರಿ ರಂಗನ್ ಕಮಿಟಿ, ಸಂಜಯ್ ಕುಮಾರ್ ಕಮಿಟಿ. ಆಯಿತಾ? ಈಗ ಬಿಡಿ. ಈಗ ರೀಸೆಂಟ್ ರಿಪೋರ್ಟ್ ಸ್ಟೇಟ್ಸ್ ದಟ್
ಇತ್ತೀಚಿನ ವರದಿ ಏನು ಅಂತಂದರೆ ಈ ಕೀಟಗಳನ್ನು ಒಡೋನೇಟಾ ಅಂತ ಕರೀತಾರೆ. ಒಡೋನೇಟಾ ಅಂತ ಈ ಕೀಟಗಳ ಹೆಸರು. ಅದರ ಹೆಸರಾಗಿ ಇಟ್ಟಿದ್ದಾರೆ. 35% ಡಿಕ್ಲೈನ್ ಆಗಿದೆ. ಈ ಕೀಟಗಳ ಒಟ್ಟು ಪಾಪ್ಯುಲೇಷನ್ 35% ಡಿಕ್ಲೈನ್ ಆಗಿದೆ. ದಟ್ ಕ್ಲಿಯರ್ಲಿ ಶೋಸ್ ದಟ್ ದ ಹೆಲ್ತ್ ಆಫ್ ವೆಸ್ಟರ್ನ್ ಘಾಟ್ಸ್ ಹಸ್ ಬಿನ್ ಡಿಟೀರಿಯೇಟೆಡ್, ಹಾಳಾಗ್ತಿದೆ ಅಂತ. ಹಾಗಾಗಿ ಇಟ್ ಈಸ್ ಎ ನ್ಯೂಸ್.